स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूँ। आइए आज की खबर पर नजर डालते हैं। ಸರ್ ನಮಸ್ಕಾರ. ನನ್ನ ಹೆಸರು ಅನಿಲ್ ಕಲ್ಲೂರು ಮಠಕ್ ಅಂತ. ನಾನು ಇಲ್ಲಿ ಕಳೆದ 13 ವರ್ಷದಿಂದ ಮುಖ್ಯ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇಂದು ನಮ್ಮ ಶಾಲೆಯಲ್ಲಿ 8, 9, 10ನೇ ತರಗತಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಪ್ರವೇಶ ಪರೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ಈ ಪ್ರವೇಶ ಪರೀಕ್ಷೆಯ ಮುಖ್ಯ ಉದ್ದೇಶ ನಮ್ಮ ಶಾಲೆಯಲ್ಲಿ ಬಡತನದಿಂದ ಬರುವಂಥ ಪಾಲಕರಿಗೆ ಒಂದು ಸದುಪಯೋಗದ ಸಲುವಾಗಿ ಒಂದು ಪ್ರತಿಭಾವಂತ ಪರೀಕ್ಷೆಯನ್ನು ಮಾಡಿ, ಈ ಪರೀಕ್ಷೆಯಲ್ಲಿ ಮಕ್ಕಳು ಸೆಲೆಕ್ಷನ್ ಆದರೆ ಅವರಿಗೆ ನಾವು ಉಚಿತ ಶಿಕ್ಷಣ, ಊಟ ವಸತಿಯೊಂದಿಗೆ ಉಚಿತ ಶಿಕ್ಷಣ ನೀಡುತ್ತಿದ್ದೇವೆ. ನಮ್ಮ ಶಾಲೆಯ ಫಲಿತಾಂಶವು ಕೂಡ ಕಳೆದ 7 ವರ್ಷದಿಂದ SSLC ಫಲಿತಾಂಶ 100ಕ್ಕೆ 100ರಷ್ಟು ಆಗುತ್ತಿದ್ದು, ಕಳೆದ ವರ್ಷ 2024-25ನೇ ಸಾಲಿನಲ್ಲಿ ನಮ್ಮ ಶಾಲೆಯ ಸುವರ್ಣ ಮಲಸಿದ್ಧ ಕಸ್ಕೆ ಅನ್ನೋ ವಿದ್ಯಾರ್ಥಿ 625ಕ್ಕೆ 614 ಅಂಕ ತೆಗೆದುಕೊಂಡು ಇಂಡಿ ತಾಲೂಕಿಗೆ 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ನಾವು ಇಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೂಡ ಮಾಡುತ್ತಿದ್ದು, ಪಾಲಕರು ನಮ್ಮ ಶಾಲೆಗೆ ಭೇಟಿ ನೀಡಿ ಇವತ್ತಿನ ಪ್ರವೇಶ ಪರೀಕ್ಷೆಯನ್ನು ಬರೆಯಬೇಕಾಗಿ ತಮ್ಮಲ್ಲಿ ವಿನಂತಿ. ಸರ್, ಇಲ್ಲಿ ನಾವು ಸುತ್ತಮುತ್ತ ಹತ್ತರದಿಂದ ಎಲ್ಲ ಸುತ್ತಮುತ್ತ ಹಳ್ಳಿಗಳಿಗೂ ಸರ್ಕಾರಿ ಶಾಲೆಗಳು, ಕೇವಲ ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಮಕ್ಕಳಿಗೆ ಮಾತ್ರ ಪ್ರವೇಶ ಪರೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ಪ್ರೈವೇಟ್ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳಿಗಿಲ್ಲ. ಅದರ ಉದ್ದೇಶ ಏನಂದರೆ, ಅಲ್ಲಿ ಬಡತನದಿಂದ ಬಂದಿರ್ತಾರೆ ಅವರು, ಆ ಮಕ್ಕಳು ನಮ್ಮ ಶಾಲೆಯಲ್ಲಿ ಫ್ರೀಯಾದ ಶಿಕ್ಷಣವನ್ನು ತೆಗೆದುಕೊಳ್ಳುವ ಸಲುವಾಗಿ ನಾವು ಕೇವಲ ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಮಕ್ಕಳಿಗೆ ಮಾತ್ರ ಇವತ್ತು ನಮ್ಮ ಶಾಲೆಯಲ್ಲಿ ಪ್ರವೇಶ ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಸರ್, ಪ್ರತಿ ಕ್ಲಾಸಿಗೆ 20 ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ತಾರೆ. ಇವತ್ತು ಎಕ್ಸಾಮ್ನಲ್ಲಿ ಎಷ್ಟು ಜನ ಅಪಿಯರ್ ಆಗ್ತಾರಲ್ರಿ, ಅಲ್ಲಿ ಟಾಪ್ 20 ವಿದ್ಯಾರ್ಥಿಗಳಿಗೆ ನಾವು ಏನದಲ್ಲ ಉಚಿತ ಶಿಕ್ಷಣ ಕೊಡ್ತೀವಿ ಸರ್. ಸರ್, ಎಕ್ಸಾಮ್ ಅನ್ನೋಕ್ಕಿಂತ ಸರ್ ಅವ್ರು ಕಲಿಯುವಂಥ ಸಿಲೆಬಸ್ ಮೇಲೆ. ಈಗ 7th ಮುಗಿದವ್ರಿಗೆ ಏನಂತಂದ್ರೆ 7th ಸಿಲೆಬಸ್ ಮ್ಯಾಗೆ ಪರೀಕ್ಷೆಯನ್ನು ಕೇಳ್ತೀವಿ. ಅವರಿಗೆ 8ಕ್ಕೆ ನಾವು ಪ್ರವೇಶ ತಗೋತೀವಿ. ಇನ್ನು 8ನೇ ತರಗತಿ ಕಲಿಯುವಂಥವ್ರಿಗೆ 8ನೇ ತರಗತಿ ಅವ್ರು ಕಲಿಯುವ ಸಿಲೆಬಸ್ ಮೇಲೆ ಅವರಿಗೆ ನಾವು 9th ಎಕ್ಸಾಮ್ ತಗೋತೀವಿ. ಇನ್ನು 9th ಕಲಿಯುವಂಥವ್ರಿಗೆ ಏನದಲ್ರಿ, 9th ಅವರು ಕಲಿಯುವ ವಿಷಯದ ಮೇಲೆ 10ಕ್ಕೆ ನಾವು ಪ್ರವೇಶ ಪರೀಕ್ಷೆ ಮಾಡ್ತೀವಿ. ಅಲ್ಲಿ ಪ್ರವೇಶ ಪರೀಕ್ಷೆ 3 ವಿಷಯಗಳನ್ನು ಆಯ್ಕೆ ಮಾಡ್ಕೊಂಡಿವಿ ಸರ್. ಒಂದು ಇಂಗ್ಲೀಷ್, ಗಣಿತ, ವಿಜ್ಞಾನ. ಒಂದು ಸಬ್ಜೆಕ್ಟ್ 20 ಮಾರ್ಕ್ಸಿನ ಪ್ರಶ್ನೆಗಳು, ಟೋಟಲ್ 60 ಮಾರ್ಕ್ಸಿನ ಪ್ರಶ್ನೆಗಳನ್ನು. ಈ 60 ಮಾರ್ಕ್ಸಿಗೆ ನಿಮ್ಮಲ್ಲಿ ಬರೆಯುವಂಥ ಟಾಪ್ 20 ವಿದ್ಯಾರ್ಥಿಗಳಿಗೆ ನಾವೇನಾದರೂ ಉಚಿತ ಶಿಕ್ಷಣವನ್ನು ಕೊಡ್ತೀವಿ ಸರ್. ಕಳೆದ ವರ್ಷವೂ ಮಾಡೀವಿ, ಇದು 2ನೇ ವರ್ಷ ನಮ್ಮ ಶಾಲೆಯಲ್ಲಿ ಮಾಡ್ತಾ ಇರೋದು ಸರ್. ಹೋದ ಸಲ ಟಾಪ್ 20 ಏನು ಆಗಲಿಲ್ಲ ಸರ್, ಯಾಕಂದ್ರೆ ರಿಸಲ್ಟ್ ನಾವು 50 ಮೇಲ್ಗಡೆ ಇದ್ದಂಥದ್ದು ತೊಗೊಂಡಿವಿ. ಟೋಟಲ್ ಹೋದ ಸಲ ಒಂದು 14 ಹುಡುಗರು ನಮ್ಮಲ್ಲಿ ಸೆಲೆಕ್ಷನ್ ಆಗಿದೆ ಸರ್. 14 ಗಂಡು ಹೆಣ್ಣು 2 ಸೇರಿ 14 ಹುಡುಗರು ಸರ್. ನಾನು ಆರ್ ಕಲ್ಲೂರು ಮಠ ಅಂತ, ಈ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ. ಇದು ಈ ಶಾಲೆ 2001ರಿಂದ ಪ್ರಾರಂಭ ಮಾಡಿದ್ದೀವಿ. ಅಲ್ಲಿಂದ ಇಲ್ಲಿ ತನಕ ನಾವು ಪ್ರತಿ ವರ್ಷವೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಊಟ ವಸತಿಯೊಂದಿಗೆ ಶಿಕ್ಷಣವನ್ನು ನಾವು ಉಚಿತವಾಗಿ ಕೊಡ್ತಾ ಬಂದಿದ್ದೇವೆ. ಹೀಗಾಗಿ ಇವತ್ತು ಈ ಸುತ್ತಮುತ್ತ ಎಲ್ಲ ಹಳ್ಳಿ ಜನ ಪಾಲಕರು ತಮ್ಮ ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಪರೀಕ್ಷೆ ಅದಾವೆ ಇಲ್ಲಿ. ಈ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಾವು SSLC ಮುಗಿಯುವವರೆಗೆ ಯಾವುದೇ ಫೀ ತೋಲಾರದೆ ನಾವು ಉಚಿತವಾಗಿ ಊಟ ವಸತಿ ಎಲ್ಲ ಕೊಟ್ಟು ಶಿಕ್ಷಣವನ್ನು ಕೊಡ್ತೀವಿ. ಇದೇ ರೀತಿ ಪ್ರತಿ ವರ್ಷ ನಾವು ಅದರ ಪ್ರಮಾಣವನ್ನು ಹೆಚ್ಚು ಮಾಡ್ತಾ ಬಂದಿದ್ದೇವೆ. ಈಗ ನಮ್ಮ ಶಾಲೆಯಲ್ಲಿ ಕಲಿತ ಅನೇಕ ವಿದ್ಯಾರ್ಥಿಗಳಿಗೆ MD ಡಾಕ್ಟರ್ ಇದ್ದಾರೆ, MS ಇದ್ದಾರೆ, ಒಂದು 50ರಿಂದ 60 ಜನ ಇಂಜಿನಿಯರ್ಸ್ ಇದ್ದಾರೆ. ಹೊರದೇಶದಲ್ಲಿ ಸಹಿತ ಅವರು ಕೆಲವೊಂದು ಇಂಜಿನಿಯರ್ಸ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಅವರು ಆಗಾಗ ಬಂದು ನಮ್ಮ ಶಾಲೆಗೆ ಬಂದು ಭೇಟಿಯಾಗಿ ಹೋಗ್ತಿರ್ತಾರೆ. ನಮಗೆ ಅವರು ಇಂಥ ಉನ್ನತ ಮಟ್ಟದಲ್ಲಿ ಇದ್ದದ್ದು ಕೂಡಿ ನಮಗೆ ಕೇಳಿ ಭಾಳಷ್ಟು ಖುಷಿ ಅನ್ನಿಸ್ತದೆ. ಇನ್ನೂ ಅನೇಕ ಮಕ್ಕಳು ಅಂಥ ವಿದ್ಯಾಭ್ಯಾಸ ಪಡಲಿ. ಮತ್ತು ಮೊನ್ನೆ ಒಂದು ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿ IAS ಅಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಈಗ ಅವರು ಕಮಿಷನರ್ ಅಂತ ಹೇಳಿ ಅವ್ರಿಗೆ ಪೋಸ್ಟಿಂಗ್ ಮಾಡ್ತಾರೆ. 4-5 ಡಿಸ್ಟಿಕ್ಕಿಗೆ ಮೇಲೆ ಕಮಿಷನರ್ ಅಂತ ಅಪಾಯಿಂಟ್ಮೆಂಟ್. ಅವರು ನಮ್ಮ ಶಾಲೆಯಲ್ಲೇ ಓದ್ದವರು. ಹೀಗೆ ಅನೇಕ ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಕೀರ್ತಿ ತಂದು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ ಸರ್. ನಾವು ಮಾಧ್ಯಮದವರಿಗೆ ಮೊದಲು ನಾವು ನಮಸ್ಕಾರ ಹೇಳಕ್ಕೆ ಬಯಸ್ತೀನಿ. ನಾನಿಲ್ಲಿ ನನ್ನ ಹೆಸರು ಪ್ರಕಾಶ್ ಶಿವಗಾರ್ ಅಂತೇಳಿ. ನಾನಿಲ್ಲಿ 8th, 9th, 10th 10ನೇ ತರಗತಿ ಸಮಾಜ ವಿಜ್ಞಾನ ಇಲ್ಲಿ ನಾನು ಜಾಯ್ನ್ ಆಗಿದ್ದು 2018 ಜಾಯ್ನ್ ಆಗಿ ನಾನು ಇಲ್ಲಿ ತನಕ ಒಳ್ಳೆಯ ಫಲಿತಾಂಶನೇ ತಂದು ಕೊಟ್ಟೆವು. ಇವತ್ತು ಏನಪ್ಪ ಅಂದರೆ ವಿಷಯ ಮಾತಾಡೋದು ಏನಂದ್ರೆ, ಈಗ ನಾವು ಇವತ್ತಿನ ದಿವಸ ಎಕ್ಸಾಮ್ ತಗೋಬೇಕಾಗುತ್ತೆ. ಯಾಕಂದರೆ ಇದು ಎಕ್ಸಾಮ್ ಎದುರು ಸಲ ಆಗುತ್ತಂದ್ರೆ ಪ್ರತಿಭಾವಂತ ವಿದ್ಯಾರ್ಥಿ
ಈ ಕೆಲವೊಂದು ಮಕ್ಳಿಗೆ ಏನಾಗ್ಯದ್ರಿ, ಬಡತನದಿಂದ ಬಂದಿರ್ತಾರೆ. ಆ ಬಡತನ ಬಂದಂಥ ಮಕ್ಳಿಗೆ ಏನಾಗ್ಯದ, ಸ್ಕೂಲ್ ಸರಿಯಾಗಿ ಸಿಗಲ್ಲ ಅವರಿಗೆ. ಸ್ಕೂಲ್ ಸರಿಯಾಗಿ ಸಿಗಲ್ಲ, ಫೀಸ್ ಹೆಚ್ಚಿಗೆ ಹೇಳ್ತಾರೆ. ಅಂಥ ಸಲುವಾಗಿ ಅವರಿಗೆ ಸಹಾಯ ಆಗೋ ಸಲುವಾಗಿ ನಾವು ಇದು 2ನೇ ವರ್ಷ ನಾವು ಮಾಡಕತ್ತಿದ್ದೇವೆ. ಸಕ್ಸಸ್ ಆಗ್ಯದ, ಸಕ್ಸಸ್ನೂ ಆಗ್ತದೆ. ಒಟ್ಟಾರೆ ಅಂದ್ರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಅವರು ಕೂಡ ಒಂದು ಮೇಲ್ಗೈ ಸಾಧಿಸ್ಬೇಕನ್ನೋದೇ ನಮ್ಮ ಉದ್ದೇಶ ಅಷ್ಟೇ ರೀ, ಮತ್ತೇನಿಲ್ಲ ಇದ್ರದ್ದು. ಅವರಿಗೆ ಒಳ್ಳೆಯ ಶಿಕ್ಷಣ ಕೊಡ್ಬೇಕನ್ನೋದು. ಇಲ್ಲಿ ನಮ್ಮಲ್ಲಿ ರಿಸಲ್ಟ್ ಮಾತ್ರ ಚಲೋ ಆಗ್ಯದ್ರಿ. ಇಲ್ಲಿ ತನಕ ನಾವು ಹೇಳಿಕೆಗೆ ಲಾಸ್ಟ್ ಟೈಮ್ 2024-25 SSLC ಒಳಗೆ ಇಂಡಿ ತಾಲೂಕಿಗೆ ಸೆಕೆಂಡ್ ನಮ್ಮದು ಸ್ಕೂಲ್. ಅಂದರೆ 625ಕ್ಕೆ 614 ಅಂಕ ತಗೋದು ಇಂಡಿ ತಾಲೂಕಿಗೆ ಸೆಕೆಂಡ್ ಸ್ಥಾನ ಬಂದವ. ಅದು ನಮಗೆ ಹೆಮ್ಮೆ. ಇಲ್ಲೆಲ್ಲ ಸ್ಟಾಫ್ ಒಳ್ಳೆಯ ಸ್ಟಾಫ್ ಅದ, ಇಲ್ಲಿ ಎಲ್ಲ ಹೊಂದಾಣಿಕೆ ಸ್ಟಾಫ್ ಅದ. ಅದು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಸ್ಕೂಲ್ ಬಗ್ಗೆ ನಾನು. ಇಲ್ಲಿ ಎಜುಕೇಷನ್ ಅನ್ನೋದಕ್ಕಿಂತ ಎಜುಕೇಷನ್ ಅದ್ರ ಜೊತೆಗೆ ಸಂಸ್ಕಾರ ಕಲಿಸ್ಬೇಕು. ಸಂಸ್ಕಾರ ವಿದ್ಯಾರ್ಥಿಗಳಿಗೆ ಈಗ ಏನಾಗ್ಬಿಟ್ಟದ್ರಿ, ಈಗ ಸಂಸ್ಕಾರ ಅನ್ನೋದೇ ಮರ್ಲಿಗದ್ದಾರೆ. ಹಿರಿಯರು ಅನ್ನೋದು ಗೊತ್ತಿಲ್ಲ, ದೊಡ್ಡವರು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಯಾವ ಥರನಾಗಿರಬೇಕು, ಹೆಂಗಿರಬೇಕು, ಹೆಂಗೆ ಜೀವನ ಮಾಡಬೇಕು, ಯಾರ ಜೊತೆ ಹೆಂಗಿರ್ಬೇಕು ಅನ್ನೋದು ಸಂಸ್ಕಾರ ಜೊತೆಗೆ ಶಿಕ್ಷಣ ಕೂಡ ನಾವು ಒದಗಿಸ್ಕೊಡ್ತೇವೆ ನಾವು ಹೇಳ್ತೇವೆ. ಇದು ನಮ್ಮ ಶಾಲೆ ಹೆಸರು ಜ್ಞಾನ ಭಾರತಿ ವಿದ್ಯಾಮಂದಿರ. ಇದು 3 ವಿಷಯದ ಮ್ಯಾಗ ನಾವು ಕಾಂಟ್ಯಾಕ್ಟ್ ಮಾಡ್ತೇವೆ. ಯಾಕೆ ಯಾವ 3 ವಿಷಯ ಬಂದರೆ ಇಂಗ್ಲೀಷು, ಗಣಿತ, ಮ್ಯಾಥ್ಸ್. ಯಾಕಂದ್ರೆ ಅವೇ ಯಾಕೆ ಸರ್ ಉಳ್ಕಿ ಸಬ್ಜೆಕ್ಟ್ ಯಾಕೆ ತೊಗೊಳಲ್ಲ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಇವು ಏನಾಗ್ಬಿಟ್ಟವ್ರಿ ಮಕ್ಕಳಿಗೆ ಕಬ್ಬಿಣದ ಕಡಲೆಗೆ ವಿಷಯ ಇವು. ಇಂಗ್ಲೀಷ್ ಅಂದರೆ ಭಯ ಮಕ್ಕಳಿಗೆ, ವಿಜ್ಞಾನ ಅಂದ್ರೆ ಭಯ, ಗಣಿತ ಅಂದರೂ ಭಯ. ಹೀಗಾಗಿ ಫಸ್ಟ್ ನಾವು ಇಂಗ್ಲೀಷ್ ಇವು 3 ವಿಷಯ ಒಂದು ಟಾಪ್ ಲೆವೆಲ್ದಾಗ ಮಾಡಿದ್ವಿ ಅಂದರೆ ಎಲ್ಲ ವಿಷಯಕ್ಕೆ ಅವರು ಇದು ಆಗ್ಬೋದು ಅಂತ ನಮ್ಗೆ ಅನಿಸಿಕೆ. ಹೆಂಗ್ರಿ? ಇದು ಒಂದು ವಿಷಯದ 20 ಅಂಕ. ಈಗ ಇಂಗ್ಲೀಷ್ 20 ಅಂಕ, ವಿಜ್ಞಾನ 20 ಅಂಕ ಮತ್ತು ಗಣಿತ ಟೋಟಲಿ 60 ಮಾರ್ಕ್ಸಿಂದ ಇರ್ತದೆ. ಸೆಲೆಕ್ಟ್ ಆಗ್ಬೇಕು ನೋಡ್ರಿ, 60 ಮಾರ್ಕ್ಸ್ ಅದ. ಮಿನಿಮಮ್ ಅದು 40-45 ತೊಗೊಂಡ್ರೆ ಚೆನ್ನಾಗಿರ್ತದೆ, ಸೆಲೆಕ್ಟ್ ಆಗ್ತವೆ ಮಕ್ಕಳು. ಹೋದ ಬಾರಿ ಒಂದು 12 ವಿದ್ಯಾರ್ಥಿ ಸೆಲೆಕ್ಟ್ ಆಗಿದೆ. ಮೇ ಬಿ ಇದು 100 ಕುಗ್ತಿರ್ಬೋದು ಅಂದಾಜು. ನಮ್ಮ 100ಗಿಂತ ಹೆಚ್ಚು ಕೂತಾವ್ರಿ, 200. ಇವತ್ತಂದ್ರೂ ನನಗೆ ಭಾಳ ಖುಷಿ. ಹೋದ ವರ್ಷಕ್ಕಿಂತ ಅಡ್ಡಿಯಲ್ಲಿ ಇದು ಈ ಭಾಳ ವಿದ್ಯಾರ್ಥಿಗಳು ಬರ್ಲಾತಾರೆ, ಹೋದ ವರ್ಷಕ್ಕಿಂತ ಹೆಚ್ಚು. ಕೇವಲ ಸರ್ಕಾರಿ ಶಾಲೆಗಳಿಂದ ಮಕ್ಕಳಿಂದ, ಪ್ರೈವೇಟ್ ಸ್ಕೂಲ್ ಅಲ್ರಿ, ಸರ್ಕಾರಿ ಶಾಲೆಗಳಿಂದ ನಾವು ಭೇಟಿ ನೀಡಿದ್ದೆವು. ಭೇಟಿ ನೀಡಿದ ಸಂದರ್ಭದಾಗ ಅವರಿಗೆ ನಾವು ಮನವರಿಕೆ ಮಾಡಿ ಇವತ್ತು ಎಕ್ಸಾಮ್ ಅದಪ್ಪ ಅಂತ ಹೇಳಿ ಬಂದಾಕರ ವಿದ್ಯಾರ್ಥಿಗಳು ಬರ್ಲಾಗತ್ತ ಮಕ್ಕಳು. ಅವರು ಸೆಲೆಕ್ಟ್ ಆದ ಬಳಿಕ ಇಲ್ಲಿ ಫ್ರೀ ಎಜುಕೇಷನ್ 8th, 9th, 10th ಫ್ರೀ. ಅದೇ ಉದ್ದೇಶ ಹೊಟ್ಟೆ ರೀ, ಫ್ರೀ ಎಜುಕೇಷನ್. ಟ್ಯಾಲೆಂಟ್ ಇದ್ದ ಪ್ರತಿಭಾವಂತ ವಿದ್ಯಾರ್ಥಿಗಳೇ ಬೇಕು ನಮಗೀಗ ಅಂಥವು. ಯಾಕಂದ್ರೆ ಬಡತನದಿಂದ ಬಂದಿರ್ತಾವ, ಪ್ರತಿಭಾವಂತ ಎರಡೂ ಸಿಗ್ತಾವೆ ನಮಗೆ. ಒಂದು ಅನುಕೂಲ ಮಾಡಿಸಲುವಾಗಿ ಒಂದೇ ಒಂದು ಉದ್ದೇಶ ಸಂಸ್ಥೆ. ನೀಲಕಂಠ ಸಿದ್ದಪ್ಪ ಬೂದ್ಯಾಳ್, ಕನ್ನಡ ಸಹ ಶಿಕ್ಷಕನಾಗಿ ಸುಮಾರು 8 ವರ್ಷಗಳ ಕಾಲ ಈ ಜ್ಞಾನ ಭಾರತಿ ಪ್ರೌಢಶಾಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದು, ನಾವು ಬರುವ ಮುಂಚಿತವಾಗಿ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಕಡಿಮೆ ಇತ್ತು. ಆದರೂ ನಾವೊಂದು ಎಲ್ಲ 6 ಮಂದಿ ಶಿಕ್ಷಕರು ಪರಿಶ್ರಮದಿಂದ ಹೆಚ್ಚಿನ ಒಂದು ಅಂಕಗಳನ್ನು ಗಳಿಸಿದರು. ಅವಾಗ ಎಲ್ಲ ಕಡೆ ಸುತ್ತಮುತ್ತ ಜ್ಞಾನ ಭಾರತಿ ಶಾಲೆ ಬಹಳ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ ಐತಿ ಅಂತ ಎಲ್ಲ ಪಾಲಕರು ನಮ್ಮ ಶಾಲೆಗೆ ಏನಪ್ಪ ಅಡ್ಮಿಷನ್ ಮಾಡಿದ್ರು. ಈಗ ಸುಮಾರು 680 ಮಕ್ಕಳು ನಮ್ಮ ಶಾಲೆಯಲ್ಲಿ ಕಲಿಯುತ್ತಿದ್ದಾರೆ. ಈ ಸರ್ತಿ ಆದರೂ ನಾವು ಭಾಳ ಒಂದು ಒಳ್ಳೆಯ ರೀತಿಯಿಂದ ಎಲ್ಲ 6 ಶಿಕ್ಷಕರು ಒಕ್ಕಟ್ಟಿನಿಂದ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಟ್ಟಿದ್ದೇವೆ. ಆದರೂ ಈ ಸರ್ತಿಯಲ್ಲಿ ನಮ್ಮ ಶಾಲೆಯು ರಾಜ್ಯಕ್ಕೆ ರ್ಯಾಂಕ್ ಬರುವಂಥ ಒಂದು ಸಂಭವ ಇದೆ. ಅದು ಬರಲಿಲ್ಲಪ್ಪ ಅಂತಂದರೂ ಜಿಲ್ಲೆಗೆ ಅಥವಾ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ತಂತ ನಮಗೊಂದು ಖುಷಿ ಐತಿ. ಅದೇಗೋಸ್ಕರವಾಗಿ ಇವತ್ತಿನ ದಿವಸ 29ನೇ ತಾರೀಕಿಗೆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಬಡ ವಿದ್ಯಾರ್ಥಿಗಳಿಗೆ ಗೋರ್ಮೆಂಟ್ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಏನಪ್ಪ ಅಂದ್ರೆ ಉಚಿತವಾದಂಥ ಒಂದು ಶಿಕ್ಷಣ ನೀಡಬೇಕಂತ ನಮ್ಮೊಂದು ಆಸೆ ಐತಿ. ಯಾಕಂದ್ರೆ ಒಳಗೆ ತಂದೆ ಇರಲ್ಲ, ತಾಯಿ ಇರಲಂಥ ಮಕ್ಕಳಿಗೆ, ಭಾಳ ಕಡು ಬಡತನದಿಂದ ಇರುವಂಥ ಮಕ್ಕಳಿಗೆ ಆ ಒಂದು ಉಚಿತ ಶಿಕ್ಷಣ ಕೊಟ್ಟೆವಪ್ಪ ಅಂದ್ರೆ ನಮ್ಗೆ ಆ ಮಕ್ಕಳ ಒಂದು ಪುಣ್ಯ ಮತ್ತು ಆ ತಾಯಿ ತಂದೆ ಒಂದು ಆಶೀರ್ವಾದ ನಮಗೆ ಸಿಗ್ತದತ್ತ ಆ ಒಂದು ಇದೊಂದು ಏನಪ್ಪ ಅಂದ್ರೆ ಹಮ್ಮಿಕೊಂಡಿದ್ದೇವೆ. ಆದರೂ ಸ್ವಲ್ಪ ಸಮಯದ ಅಭಾವದಿಂದ ಕಡಿಮೆ ಆಯಿತು. ಆದರೂ ಇನ್ನೊಂದು ಹಂತದಲ್ಲಿ ಈ ಒಂದು ಎಕ್ಸಾಮ್ ಮಾಡ್ಬೇಕಂತ ನಮ್ಮೊಂದು ಆಸೆ ಐತಿ. ಇವತ್ತಿನ ದಿವಸ ಎಷ್ಟು ಮಕ್ಕಳು ಬಂದರೂ ಅದನ್ನು ಒಂದು ಸರಿಯಾದಂಥ ರೀತಿಯಲ್ಲಿ, ಭಾಳ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಪಾರದರ್ಶಕವಾಗಿ ಏನಪ್ಪ ಅಂತಂದ್ರೆ ಶಿಕ್ಷಣವನ್ನು ನಡೆಸಿ ಅಲ್ಲಿ ಏನಪ್ಪ ಅಂದ್ರೆ ಯಾವುದೇ ರೀತಿಯ ಭೇದ ಭಾವ ಇರಲಾರ್ದೆ ಯಾರು ಭಾಳ ಜಾಣ ವಿದ್ಯಾರ್ಥಿಗಳು ಇರ್ತಾರಲ್ಲ ಆ ಜಾಣ ವಿದ್ಯಾರ್ಥಿಗಳಿಗೆ ಆ ಒಂದು ಶಿಕ್ಷಣ ದೊರೀಬೇಕಂತ ನಮ್ಮದೊಂದು ಆಸೆ ಐತಿ. ಅದೇ ಪ್ರಕಾರವಾಗಿ ನಾವು ಆ ಒಂದು ಪರೀಕ್ಷೆಯನ್ನು ನಡೆಸಿ
ಅದರಲ್ಲಿ ಸೆಲೆಕ್ಷನ್ ಆದಂಥ ಸುಮಾರು ಒಂದು 20 ಮಕ್ಕಳನ್ನು ನಾವು ಶಾಲೆಗೆ ಉಚಿತವಾಗಿ ಅವರಿಗೆ ತರಬೇತಿ ಕೊಟ್ಟು ಶಿಕ್ಷಣವನ್ನು ನಡೆಸಬೇಕಂತ ನಮ್ಮದು ಆಸೆ ಐತಿ. ಅದ್ರಗೋಸ್ಕರವಾಗಿ ಏನಪ್ಪ ಅಂತಂದ್ರೆ ಈ ಶಿಕ್ಷಣ ಒಂದು ಸಂಸ್ಥೆ ಭಾಳ ಹೆಮ್ಮರವಾಗಿ ಬೆಳಿಬೇಕಂತ ನನ್ನ ಆಸೆ ಇದೆ. ಇಷ್ಟು ಹೇಳಿ ನಾನು ಭಾಷಣ ಮುಗಿಸ್ತೇನೆ. ವೈಷ್ಣವಿ ರಾಮು ಕೊಟ್ರಗಸ್ತಿ. ನಮ್ಮ ಶಾಲೆ ರಾಜನಾಳ್ LT ಅತರ್ಗ ರಾಜನಾಳ್ LT ಹತ್ರ ಬರ್ತೈತಿ. ನಾವು ಅಲ್ಲಿ ಸರ್ಕಾರಿ ಶಾಲೆಯಿಂದ ಕಲ್ತು ಇವರು ಫ್ರೀಯಿಂದ ಸಿಗ್ತೈತಿ ಅನ್ನೋಣ ಏನಾದ್ರೂ ಆಗಲಿ ಬರಾಮಿ ಅಂತಂದು ಬಂದೀವ್ರಿ. ಹೆಸರು ಮೀನಾಕ್ಷಿ ತಾರಾ ಸಿಂಗ್ ರಾಠೋಡ. ನಾ ರಾಜನಾಳ್ LT ಸ್ಕೂಲ್ MPS ರಾಜನಾಳ್ LT ಸ್ಕೂಲಿಂದ ಬಂದೀನಿ. ಈ ಸಾಲಾಗ ಪಾಸ್ ಆದ್ರೆ ಫ್ರೀ ಕಂಜೆಕ್ಷನ್ ಮಾಡ್ತೀವಿ ಅಂದಾರ. ಅದಕ್ಕೆ ನಾ ಇಲ್ಲೂ ಹೆಂಗಾದ್ರೂ ಆಗಿ ಬರ್ಬೇಕಂತ ಹೇಳಿ ಬಂದೀನಿ ಅಷ್ಟೇ. ನಾ ಈಗ 8th ಕ್ಲಾಸ್ ಇದ್ದೀನಿ ರೀ, 9th ಹೋಗ್ಬೇಕು. ಬರಿತೀನಿ ರೀ ಫುಲ್ ರೀ. ಇವತ್ತು ಸೈನ್ಸ್ ಮ್ಯಾಥ್ಸ್ ಇಂಗ್ಲೀಷ್ ಐತ್ರಿ. ಈ ಸ್ಕೂಲ್ ಭಾಳ ಚಲೋ ಐತ್ರಿ. ನಮ್ಮ ಅಕ್ಕನೂ ಇಲ್ಲೇ ಕಲ್ತಾಳ, ನಮ್ಮ ಅಣ್ಣನೂ ಇಲ್ಲೇ ಕಲ್ತಾನ. ಅದಕ್ಕೆ ನಾನು ಇಲ್ಲೇ ಬಂದು ಕಲಿಬಹುದಂತ ಹೇಳಿ ಇಲ್ಲಿ ಬಂದೀನಿ ರೀ. ಶಾಲೆ ಭಾಳ ಸ್ಟ್ರಿಕ್ಟ್ ಐತ್ರಿ, ಅಭ್ಯಾಸ ಜಾಸ್ತಿ ಮಾಡಿಸ್ತಾರ್ರಿ, ಅದು ಗೊತ್ತೈತ್ರಿ. ಟೀಚರ್ಗಳು ಎಲ್ರೂ ಚಲೋ ರೀ, ಭಾಳ ಕಾಳಜಿಯಿಂದ ಎಲ್ರಿಗೂ ಓದಿಸ್ತಾರ್ರಿ, ಬರೆಸ್ತಾರ್ರಿ. ಹೆಸರು ಸೋನಾಲಿ. ನಾನು MPS ರಾಜನಾಳ್ ಶಾಲೆಯಿಂದ ಬಂದೀನಿ. ನಾನು ಇಲ್ಲಿ ಪೇಪರ್ ಬರಿಬೇಕೆಂತೂ ಬಂದಿದ್ದೇನೆ. ಜ್ಞಾನಭಾರತಿ ವಿದ್ಯಾಭ್ಯಾಸ ಶಾಲೆಯ ಸಹ ಶಿಕ್ಷಕರು. ನಾವು ಗಣಿತ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತೆ 5 ವರ್ಷದಿಂದ. ಇಲ್ಲಿ ಪ್ರತಿ ವರ್ಷ ಕೂಡ 2ನೇ ವರ್ಷದಿಂದ ಈ ಪ್ರವೇಶ ಪರೀಕ್ಷೆಯನ್ನು ನಡೆಸಾತೀವಿ ನಾವು. ಈ ಮಕ್ಕಳಿಗೆ ಅನುಕೂಲ ಆಗಲಿ ಸಂಬಂಧ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಸಂಬಂಧ ಈ ಪ್ರವೇಶ ಪರೀಕ್ಷೆಯನ್ನು ನಾವು ನಡೆಸುತ್ತಿದ್ದೇವೆ. ಇಲ್ಲಿ ಈ ಎಕ್ಸಾಮಲ್ಲಿ ಪಾಸ್ ಆದವರಿಗೆ ಉಚಿತವಾಗಿ ನಾವು ಪ್ರವೇಶವನ್ನು ಕೊಡ್ತೇವೆ. ಅವರಿಗೆ ಯಾವ ರೀತಿ ಫೀ ಇರಲ್ಲ. ಆದ ಕಾರಣ ಈ ಪ್ರವೇಶ ಪರೀಕ್ಷೆಯನ್ನು ಮಕ್ಕಳು ಸದುಪಯೋಗ ಪಡಬೇಕು ಅಂತ ತಿಳ್ಕೊತೀನಿ. ಒಂದು 200ರಿಂದ ವಿದ್ಯಾರ್ಥಿಗಳು ಹಾಜರಾಗುವಂಥ ಸಂಭವ ಇದೆ. ಇನ್ನು ಎಲ್ಲ ಕಡೆ ನಾವು ಹೇಳಿದ್ದೇವೆ, ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆಯನ್ನು ನಡೆಸುತ್ತೇವೆ. ವಿದ್ಯಾರ್ಥಿಗಳು ತಮ್ಮ ಮೂಲ ಆಧಾರ್ ಕಾರ್ಡ ಮತ್ತು ಒಂದು ಜೆರಾಕ್ಸ್ ಆಧಾರ್ ಕಾರ್ಡ, ಒಂದು ಫೋಟೋ ಇಷ್ಟು ಬಂದ್ರೆ ಸಾಕ್ರಿ. 3 ಪೇಪರ್ ಅಂದರೆ 20 ಮಾರ್ಕ್ಸಿಂದ ಇರ್ತಾರೆ ರೀ. ಕಾರಣ ಇದು ಇಂಗ್ಲೀಷ್ 20 ಮಾರ್ಕ್ಸಿಂದು, ಗಣಿತ 20 ಮಾರ್ಕ್ಸಿಂದು, ವಿಜ್ಞಾನ 20 ಮಾರ್ಕ್ಸಿಂದು ನಾವೆಲ್ಲ ಸ್ಟಾಫ್ ಕೊಡಿ ರೆಡಿ ಮಾಡ್ತೇವೆ. ನನ್ನ ಹೆಸರು ಭಾರತಿ ಶಿವ್ರ. ನಾನು ಇಲ್ಲಿ 2014 ಜಾಯ್ನ್ ಆಗೀನಿ. ಇಲ್ಲಿ ನಮ್ಮ ವಿಷಯವನ್ನು ನಾನು ಸಮಾಜ ವಿಜ್ಞಾನ ಹೇಳ್ತಾ ಇದ್ದೀನಿ. ಇಲ್ಲಿ ಜ್ಞಾನ ಭಾರತಿ ಸ್ಕೂಲ್ ಒಳಗೆ ಶಿಕ್ಷಣ ಜೊತೆಗೆ ಮತ್ತು ಒಳ್ಳೆಯ ಸಂಸ್ಕೃತಿಯನ್ನು ಕೂಡ ನಾವು ಇಲ್ಲಿ ನಮ್ಮ ಶಾಲೆಯೊಳಗೆ ಕೊಡ್ತೀವಿ. ಉತ್ತಮ ಇಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಮತ್ತು ಈ ಸದ್ದು ನಾವು ಈ ಪರೀಕ್ಷೆ ನಡೆಸೋ ಉದ್ದೇಶ ಏನಪ್ಪ ಅಂತಂದ್ರೆ, ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಒಂದು ಉಪಯುಕ್ತ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ನಾವು ಈ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ನಡೆಸ್ತಾ ಇದ್ದೀವಿ. ಇಲ್ಲಿ ನಮ್ಮ ಎಲ್ಲ ಆಡಳಿತಾಧಿಕಾರಿಗಳಾಗಿರ್ಬೋದು, ಮುಖ್ಯ ಉಪಾಧ್ಯಾಯರಾಗಿರ್ಬೋದು, ಇವರೆಲ್ಲರೂ ಏನಪ್ಪ ಅಂದರೆ ಎಲ್ಲ ಮಕ್ಕಳಿಗೆ ಎಲ್ಲ ರೀತಿಯ ಶಿಕ್ಷಣ ಜೊತೆಗೆ ಮತ್ತು ಎಲ್ಲ ರೀತಿಯ ಸಂಸ್ಕೃತಿಯನ್ನು ಕೂಡ ಅವರು ನೀಡ್ತಾರೆ. ಇಲ್ಲಿ ನಾವು ಸರ್ಕಾರಿ ಪ್ರಾಥಮಿಕ ಮಕ್ಕಳು ಏನದಾರಲ್ಲ 6, 7, 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಉಪಯುಕ್ತ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಈ ಪರೀಕ್ಷೆಯನ್ನು ನಾವು ನಡೆಸ್ತಾ ಇದ್ದೀವಿ ಸರ್ಕಾರಿ ಶಾಲೆ ಮಕ್ಕಳಿಗೋಸ್ಕರ. ಇದು ಹೋದ ವರ್ಷ ಈ ವರ್ಷ 2 ವರ್ಷ ಆಯಿತು ನಾವು ಈ ಪರೀಕ್ಷೆಯನ್ನು ತೆಗೆದುಕೊಳ್ತಾ ಇದ್ದೀವಿ. ಅಂದರೆ ಬಡ ವಿದ್ಯಾರ್ಥಿಗಳಿಗೆ ಒಂದು ಯೋಗ್ಯ ಶಿಕ್ಷಣವನ್ನು ನೀಡಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಪರೀಕ್ಷೆಯನ್ನು ಕೊಡ್ಲಾತ್ತೀವಿ ರೀ ನಾವು ಮಕ್ಕಳಿಗೆ. My name is Girish. I am working as an English teacher since 2019 in this school. The school atmosphere is very good and as well as very well. And in this school we give good education to all students. Our school last year result is 98.24. ಒಟ್ಟಾರೆಯಾಗಿ ನಮ್ಮ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಣ ವ್ಯವಸ್ಥೆ ಇದೆ. ನಮ್ಮ ಸ್ಕೂಲು ಶಿಕ್ಷಕರು ಒಳ್ಳೆ ಟೀಮ್ ವರ್ಕ್ ಮಾಡ್ತಾರೆ. ಆಮೇಲೆ ಮುಖ್ಯ ಗುರುಗಳು ಕೂಡ ಭಾಳ ಒಳ್ಳೆಯವರಿದ್ದಾರೆ. ನಮ್ಮ ಶಾಲೆಯಲ್ಲಿ ಒಟ್ಟಾರೆಯಾಗಿ ಮೊದಲು ನಾವು 2019ರಲ್ಲಿ ಶಾಲೆಗೆ ಬಂದಾಗ ಮಕ್ಕಳ ಸಂಖ್ಯೆ ಸ್ವಲ್ಪ ಕಡಿಮೆ ಇಲ್ಲಿತ್ತು. ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಶಿಕ್ಷಕರು ನಾವು ಒಂದು ಟೀಮ್ ವರ್ಕನ್ನು ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ.
ಅದರಂತೆ ಮಕ್ಕಳು ಒಳ್ಳೆಯ ಮಾರ್ಕ್ಸ್ಗಳನ್ನು ಕೂಡ ಪಡ್ಕೋತಾ ಇದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ವರ್ಷನೂ ಕೂಡ ನಮ್ಮ ಶಾಲೆಯ ರಿಸಲ್ಟು ಅಬೌವ್ 95ನೇ ಇದೆ. ಆಮೇಲೆ ಶಾಲಾ ರಿಸಲ್ಟ್ ನೋಡಿದಾಗ 100ಕ್ಕೆ 100ರಷ್ಟು ಫಲಿತಾಂಶ ನಮ್ಮ ಶಾಲೆ ಮಕ್ಕಳು ನಮ್ಗೆ ಕೊಟ್ಟು ಹೋಗಿದ್ದಾರೆ. ಇನ್ನು ಮುಂದೆನೂ ಕೂಡ ಪ್ರತಿ ವರ್ಷ, ಈ ವರ್ಷ ಮೊನ್ನೆ ನಡೆದಂಥ SSLC ಪರೀಕ್ಷೆ ಈಗ 3 ಮುಗಿದಿದ್ದಾವೆ, ಇನ್ನೂ 3 ಇವೆ, ಇನ್ನೊಂದು 2 ಎಕ್ಸಾಮ್ ಇವೆ. ಆ ಎಕ್ಸಾಮ್ನಲ್ಲಿ ಕೂಡ ಮಕ್ಕಳು ಈ ಸಲನೂ 100ಕ್ಕೆ 100 ಅಂಕಗಳನ್ನು ಪಡ್ಕೊಂಡು ಶಾಲಾ ರಿಸಲ್ಟನ್ನು ಔಟ್ ಆಫ್ ಔಟ್ ಮಾಡುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಂತೆ ಸಬ್ಜೆಕ್ಟ್ ವೈಸ್ ಕೂಡ ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಡುವಲ್ಲಿ ಪ್ರಯತ್ನ ಮಾಡ್ತಾರೆ ಕೂಡ. ಅದರಂತೆ ನಮ್ಮ ನಿರೀಕ್ಷೆ ಪ್ರಕಾರ ಈ ಸಲ 625ಕ್ಕೆ 625 ಅಂಕಗಳನ್ನು ನಮ್ಮ ಮಕ್ಕಳು ಪಡಿತಾರಂತಕ್ಕಂಥ ಮಹತ್ವದ ಭರವಸೆಯನ್ನು ನಾನು ನೀಡ್ತಾ ಇದ್ದೀನಿ. ಯಾಕಂತಂದರೆ ಈ ಸಲದ ಮಕ್ಕಳು ಬಹಳಷ್ಟು ಟ್ಯಾಲೆಂಟೆಡ್ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಬಹಳಷ್ಟು ಪ್ರಯತ್ನ ಕೂಡ ಮಾಡಿದ್ದಾರೆ. ನಮ್ಮ ಶಾಲಾ ವ್ಯವಸ್ಥೆ ಕೂಡ ಭಾಳ ಚೆನ್ನಾಗಿದೆ. ಈ ಒಂದು ಎಕ್ಸಾಮ್ ಎಂಟ್ರೆನ್ಸ್ ಪರೀಕ್ಷೆ ನಡೆಸ್ತಕ್ಕಂಥ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಸುತ್ತಮುತ್ತಲಿನ, ಅಂದರೆ ಅದರ್ಗದ ಸುತ್ತಮುತ್ತಲಿನ ಹಳ್ಳಿಯಿಂದ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಸಹಾಯ ಆಗಲಿ, ಬಡ ಮಕ್ಕಳಿಗೆ ಏನಂತಂದ್ರೆ ಒಳ್ಳೆಯ ಸಹಾಯ ಆಗಲಿ, ಟ್ಯಾಲೆಂಟೆಡ್ ಮಕ್ಕಳಿಗೆ ಒಳ್ಳೆಯ ಬೆಲೆ ಸಿಗಲಿ ಅಂದ್ಕೊಂಡು ಇಂಗ್ಲೀಷು, ಮ್ಯಾಥ್ಸು, ಸೈನ್ಸು 3 ವಿಷಯದ ಮೇಲೆ ಪರೀಕ್ಷೆಗಳನ್ನು ತೆಗೆದುಕೊಂಡು ಅದರಲ್ಲಿ ಟಾಪ್ 10 ಬರ್ತಕ್ಕಂಥ ಮಕ್ಕಳು, ಅಂದರೆ 10 ಜನ ವಿದ್ಯಾರ್ಥಿಗಳು, ಒಂದು ಕ್ಲಾಸ್ನಿಂದ 10 ಜನ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಲೀಗಲ್ ಆಗಿ ಪರೀಕ್ಷೆಯನ್ನು ನಡೆಸಿ ಅವ್ರಿಗೆ ಏನಂತಂದ್ರೆ ಸರಿಯಾದ ನ್ಯಾಯ ದೊರಕೋ ಹಾಗೆ, ಅಂದರೆ ಯಾವುದೇ ರೀತಿಯ ಕಾಫಿ ಆಗಲಿ ಇದು ಆಗಲಿ ನಡೀಲಾರ್ದೆ ಪರೀಕ್ಷೆಯನ್ನು ಸರಿಯಾಗಿ ನಡೆಸಿ ಒಳ್ಳೆಯ ಅಂತಂದ್ರೆ ವ್ಯಾಲ್ಯೂಯೇಷನ್ ಕೂಡ ಅದೇ ಥರ ಮಾಡಿ ಅವರಿಗೆ ಸರಿಯಾದ ರಿಸಲ್ಟನ್ನು ಇವತ್ತು ಅಥವಾ ನಾಳೆ ಅವರ ಪಾಲಕರಿಗೆ ಏನಂತಂದ್ರೆ ಗ್ರೂಪ್ನಲ್ಲಿ ಶೇರ್ ಮಾಡೋ ಮುಖಾಂತರ ನಿಮ್ಮ ಮಕ್ಕಳು ಏನಂತಂದ್ರೆ ನಮ್ಮ ಶಾಲೆಗೆ ಆಯ್ಕೆ ಆಗಿದ್ದಾರೆ ಅಂದ್ಕೊಂಡು ಅಡ್ಮಿಷನ್ ತಗೋತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಶಾಲೆಯಲ್ಲಿ ಮಾಡ್ತಾ ಇದ್ದೀವಿ ಸರ್. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.